ಕರ್ನಾಟಕದಲ್ಲಿ ಬೆಳಗಾಂನ ಇವಾಗ ಮರಾಠಿಗರು ಕೇಳ್ತಾ ಇದ್ದಾರೆ, ಮಹಾರಾಷ್ಟ್ರದವ್ರಿಗೆ ಕೊಡ್ಬೇಕಾ? ಅದ್ ಹೇಗ್ ಕೊಡಕ್ಕಾಗತ್ತೆ? ಕರ್ನಾಟಕ ಒಂದು ನಮ್ ತಾಯಿ, ಅವಳು ಒಂದು ಈ ರಾಜ್ಯಕ್ಕೆ ಒಂದ್ ತಾಯಿ ಇದ್ದಂಗೆ. ಒಂದೊಂದ್ ಪಾರ್ಟ್ಸ್ ನ ಒಂದೊಂದ್ ಕಡೆಯವ್ರು ಕಿತ್ಕೊಂಡ್ರೆ ಆ ತಾಯಿ ಏನ್ ಮಾಡ್ಬೇಕು? ನಾವೆಲ್ಲ ಸೇರ್ಕೊಂಡು ಆ ತಾಯಿನ ಉಳಿಸೋ ಪ್ರಯತ್ನ ಮಾಡ್ಬೇಕು. ಮಹಾರಾಷ್ಟ್ರಕ್ಕೆ ಯಾಕೆ ಸರ್ ಬಿಡ್ಕೊಡೋದು? ಅದು ಅವತ್ತಿಂದನೂ ಕರ್ನಾಟಕಕ್ಕೆ ಇರೋದು, ಕರ್ನಾಟಕಕ್ಕೆ ಇರುತ್ತೆ. ಏನಿಲ್ಲ ಸರ್, ನಾವು ಕನ್ನಡದವರು ಕರ್ನಾಟಕದಲ್ಲಿ ಎಲ್ಲ ಒಂದಾಗಿದ್ದಿ ಅಲ್ಲಿ ಏನಿದೆ ಅದನ್ನ ಹೋರಾಟ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋ ಮಾತೇ ಇಲ್ಲ. ಬಿಟ್ಕೊಡಲ್ಲ 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 ಬಿಟ್ಕೊಡಲ್ಲ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಬಿಟ್ಕೊಡೋ ಮಾತೇ ಅಲ್ಲ, ಬಿಟ್ಕೊಡಲ್ಲ. ಬಿಟ್ಕೊಡೋ ಮಾತೇ ಅಲ್ಲ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡದವ್ರು ಗಂಟೆಗೆ ಹೋದ್ರೆ ಉಳಿಯಲ್ಲ, ಅಷ್ಟೇ ಅಲ್ಲ. ಎತ್ತು ತಾಯಿ ಬಿಟ್ಕೊಡಂಗತ್ತಲ್ವಾ? ಸೊ ಹೆಂಗ್ ಬಿಟ್ಕೊಡಕ್ಕಾಗತ್ತೆ? ಕರ್ನಾಟಕ ನಮ್ದಲ್ವಾ, ಮಹಾರಾಷ್ಟ್ರ ಏನಕ್ಕೆ ಬಿಟ್ಕೊಡೋದು? ಜನಕ್ಕೆ ಏನ್ ಹೇಳ್ಬೇಕಂದ್ರೆ, ಒಳ್ಳೆ ಜನ ಹುಚ್ಚಲಾಡ್ದಂಗ್ ಆಡ್ತಾರೆ. ನಾವ್ ಏನ್ ಹೇಳಿದ್ವಿ ಕೇಳಲ್ಲ ಜನ, ಅದಕ್ಕೆ ನಾವು ಬಿಟ್ಕೊಟ್ಟಿದ್ದು ಅವರೆಲ್ಲ. ಅದಕ್ಕೆ ಹೇಳೋದು, ಇನ್ ಮುಂದೆ ಕನ್ನಡ ಬೆಳಿತಿ, ಕನ್ನಡ ಉಳಿತಿ. ನಮ್ದು ಸರ್, ನಾವ್ಯಾಕೆ ಬಿಟ್ಕೊಡೋಣ ಅಲ್ವಾ? ಹಂಗಾರೆ ನಮ್ ಜನಕ್ಕೆ ಏನ್ ಹೇಳ್ತೀರಾ? ಕರ್ನಾಟಕ ನಮ್ದು, ಕಾಶ್ಮೀರನು ನಮ್ದೇ. ಇಲ್ಲ ಇಲ್ಲ ಇಲ್ಲ, ಈ ಕರ್ನಾಟಕದ ನಮ್ಮ ಬಸ್ಸು ನಮ್ಮ ಹತ್ರ ಇರ್ಬೇಕು. ವೋಟ್ ವೈಸ್ ಪಾರ್ಟ್ ಆಫ್ ಯಾವ್ದು ಪಾರ್ಟ್ ಆಫ್ ಕರ್ನಾಟಕ ಇರುತ್ತೋ ಎಲ್ಲ ನಮ್ಗೆ ಸೇರ್ಬೇಕು. ಅವರೇ ನಮ್ಗೆ ಏನಾದ್ರು ಕೊಡ್ಲಿ ಬೇಕಾರೆ. ಜೊತೆಗೆ ಕಿಲೋಮೀಟರ್, 100 ಕಿಲೋಮೀಟರ್, 1000 ಕಿಲೋಮೀಟರ್ ನಮ್ ಕರ್ನಾಟಕ ಭಾಗಕ್ಕೆ ಸೇರಿಸ್ತಾರೆ ಅಂದ್ರೆ ಓಕೆ.